ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಪಲಾವ್ ಮಾಡ್ತಾಯಿದ್ದೀನಿ. 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ನೋಡಿ, ಶುಂಠಿ, ಬೆಳ್ಳುಳ್ಳಿ, 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ನೋಡಿ, ತರಕಾರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸಿಗೆ ಹಾಕ್ತೀನಿ. ಶುಂಠಿ, ಬೆಳ್ಳುಳ್ಳಿ ನೋಡಿ, 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಜಾಸ್ತಿ ಖಾರ ಆಗಬಾರ್ದು ಅಂತ. ಮಸಾಲ ಕೂಡ ಇರುತ್ತಲ್ಲ ಅದರಲ್ಲಿ. ನೋಡಿ, ಕೊತ್ತಂಬರಿ, ಪುದೀನ ಎಲ್ಲ ಸ್ವಲ್ಪ ಒಂದೊಂದು ಹಿಡಿಯಷ್ಟು ತೊಗೋಬೇಕು. ಒಂದು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡಬೇಕು, ಇಲ್ಲಾಂದರೆ ಕಹಿ ಆಗಿಬಿಡುತ್ತೆ. ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ಲ, ಉಪ್ಪು ಹಾಕಿ ಮಿಕ್ಸಿ ಮಾಡಬೇಕು. ಇದು ನೋಡಿ, ನಾನು ಅಕ್ಕಿ ತೊಳೆದಿಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, 1 ಗ್ಲಾಸ್ ಅಕ್ಕಿ 4-5 ಸಲ ತೊಳೆದಿಡ್ತೀನಿ. ಪಲಾವ್ ಕೂಡ ಬೇಗನೆ ಮಾಡ್ಬೋದು, ತುಂಬ ಟೈಮ್ ಏನು ತೊಗೊಳ್ಳಲ್ಲ. ಎಲ್ಲ ತರಕಾರಿ ರೆಡಿ ಮಾಡ್ಕೊಂಡ್ಬಿಟ್ರೆ ಆಯಿತು, ಬೇಗನೆ ಆಗುತ್ತೆ. ನೋಡಿ, ಮಿಕ್ಸಿ ಮಾಡ್ತಾಯಿದ್ದೀನಿ. ನೋಡಿ, ಮಿಕ್ಸಿ ಆಯಿತು. ಒಂದು ಸ್ವಲ್ಪ ನೀರು ಹಾಕ್ತೀನಿ. ಸ್ವಲ್ಪ ತರಿ ಇದೆ, ಅದಕ್ಕೆ ಸ್ವಲ್ಪ ಸಣ್ಣ ಹಾಕಬೇಕಂತ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಹಾಕಿ ಮತ್ತೆ ಇನ್ನೊಂದು ಸಲ ಮಿಕ್ಸಿ ಮಾಡಿದ್ದೀನಿ. ನೋಡಿ ಹೇಗೆ ಎಲ್ಲ ಸಣ್ಣಾಗಿದೆ. ನೋಡಿ, ಈಗ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಆಯಿಲ್ ಹಾಕ್ತಾಯಿದ್ದೀನಿ. ಬೇಕಾದವರು ತುಪ್ಪ ಕೂಡ ಹಾಕ್ಕೋಬೋದು. ನಾನು ಆಯಿಲ್ ಹಾಕಿದ್ದೀನಿ. ಅದು ಕಾಯ್ತಾ ಇದೆ. ಕಾಯೋಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ ಎಣ್ಣೆ. ನೋಡಿ, ಇದಕ್ಕೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಜೀರಿಗೆ ಹಾಕ್ತಾಯಿದ್ದೀನಿ. ಸಣ್ಣ ಜೀರಿಗೆ, ಸ್ವಲ್ಪ 1-2 ಮೆಣಸು, 1-4 ಲವಂಗ, ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚಟಪಟ ಅಂದಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು. ನೋಡಿ, ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಹೊಂಬಣ್ಣ ಬರಬೇಕು, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ, ಅಂದರೆ ಪಲಾವ್ ಕೂಡ ಟೇಸ್ಟಿಯಾಗಿರುತ್ತೆ. ನೋಡಿ, ಈರುಳ್ಳಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಆಗ್ತಾ ಇದೆ ಈರುಳ್ಳಿ. ನೋಡಿ, ಈ ಕಡೆ ಅಕ್ಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ ಮತ್ತು ಕೋಸು ಹಾಕಿದ್ದೀನಿ. ಸ್ವಲ್ಪ ಟೇಸ್ಟ್ಗೆ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಹಾಕ್ಕೊಳ್ಳೋರು ಹಾಕ್ಕೋಬೋದು. ನಾನು ಹಾಕ್ಕೊಂಡಿಲ್ಲ, ಆಲೂಗಡ್ಡೆ ತಿನ್ನಲ್ಲ ನಾನು. ನೋಡಿ, ಎಲ್ಲ ಮಿಕ್ಸಿ ಮಾಡ್ಕೊಂಡು ರೆಡಿ ಮಾಡಿದ್ದು ಈಗ ಫ್ರೈ ಮಾಡಿದ ಮೇಲೆ ಇದಕ್ಕೆ ಹಾಕಬೇಕದು. ಈಗೆಲ್ಲ ತರಕಾರಿ ಹಾಕ್ಕೋಬೇಕು ಮುಂಚೆ. ನೋಡಿ, ಎಲ್ಲ ಫ್ರೈ ಆಗ್ತಾಯಿದೆ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂತ ನಾನು ಜಾಸ್ತಿ ಹೊತ್ತು ಫ್ರೈ ಮಾಡ್ತಾಯಿದ್ದೆ. ಸ್ವಲ್ಪ ಮೀಡಿಯಮ್ಮಲ್ಲಿ ಇಟ್ಕೋಬೇಕು ಗ್ಯಾಸು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದು ಕೂಡ ಮಿಕ್ಸಿದು ರೆಡಿಯಾಗಿದೆ. ಅಕ್ಕಿನೂ ತೊಳೆದಿಟ್ಟಿದ್ದೀನಿ. ಈಗ ಎಲ್ಲ ತರಕಾರಿ ಹಾಕ್ತೀನಿ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈರುಳ್ಳಿದು. ಈಗ ಕ್ಯಾಪ್ಸಿಕಮ್ಮು, ಬೀನ್ಸು, ಹೂಕೋಸು, ಕ್ಯಾರೆಟ್, ಹೂಕೋಸು ಅಲ್ಲ, ಬರೀ ಕೋಸು, ಗೋಬಿ, ಕೋಸು ಮತ್ತು ಕ್ಯಾರೆಟ್ ಹಾಕಿದ್ದೀನಿ. ತರಕಾರಿ ಎಲ್ಲ ಹಾಕಿ ಫ್ರೈ ಮಾಡಬೇಕು. ನೋಡಿ, ಫ್ರೈ ಮಾಡ್ತಾಯಿದ್ದೀನಿ.
3-4 ನಿಮಿಷ ಫ್ರೈ ಮಾಡಬೇಕು, ಜಾಸ್ತಿ ಏನು ಬೇಡ. ಆಮೇಲೆ ಟೊಮಾಟೊ ಹಾಕಿದ್ದೀನಿ ನೋಡಿ, 2 ಚಿಕ್ಕ ಟೊಮಾಟೊ ಹೆಚ್ಕೊಂಡಿದ್ದೆ, ಅದು ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಈಗ ಫ್ರೈ ಆಗ್ತಾ ಇದೆ ನೋಡಿ. ನಾನು ಎಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ, ಪುದೀನ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಆಮೇಲೆ ಶುಂಠಿ ಎಲ್ಲನೂ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ತರಕಾರಿ ಜೊತೆ. ಸ್ವಲ್ಪ ಅದು ಹಸಿ ಇರುತ್ತಲ್ಲ, ಅದು ಹಸಿ ಘಮ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ತರಕಾರಿ ಜೊತೆ ಹಾಕಿ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ, ತರಕಾರಿ ಜೊತೆ ಎಲ್ಲ ಮಿಕ್ಸ್ ಆಗಿದೆ. ಈಗ ನೋಡಿ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಲ್ಲ, ನೀರೆಲ್ಲ ಬಸ್ತಿದ್ದೀನಿ. ಈಗ ಅಕ್ಕಿನ ಈ ತರಕಾರಿ ಜೊತೆ ಮಿಕ್ಸ್ ಮಾಡಬೇಕು ನೋಡಿ. ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಅಕ್ಕಿಗಿಂತ ತರಕಾರಿನೇ ಜಾಸ್ತಿ ಥರ ಕಾಣಿಸುತ್ತೆ, ಜಾಸ್ತಿ ಕಾಣಿಸುತ್ತೆ ನೋಡಿ. ಆಮೇಲೆ ಎಲ್ಲ ಮಿಕ್ಸ್ ಆದಮೇಲೆ ಸಾಲ್ಟ್ ಹಾಕ್ಕೋಬೇಕು ನೋಡಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಸಾಲ್ಟ್ ಹಾಕ್ಕೊಳ್ತೀನಿ, 1 ಸ್ಪೂನ್ ಸಾಲ್ಟ್ ಹಾಕ್ಕೋಬೇಕು. ಸ್ವಲ್ಪ ಮೇಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಾಲ್ಟನ್ನು. ಆಮೇಲೆ ನೀರು ಹಾಕ್ಕೋಬೇಕು ನೋಡಿ. ಈ ಗ್ಲಾಸಿಂದ 1.5 ಗ್ಲಾಸ್ ನೀರಾದರೆ ಸಾಕು. ನಾವು 1 ಗ್ಲಾಸು ಅಕ್ಕಿ ಹಾಕ್ಕೊಂಡಿದ್ದೀವಿ, 1.5 ಗ್ಲಾಸ್ ನೀರಾದರೆ ಸಾಕು. ಯಾಕೆಂದರೆ ತುಂಬ ಹಾಕಿದರೆ ಮೆತ್ತಗಾಗಿಬಿಡುತ್ತೆ ರೈಸು, ಅದಕ್ಕೆ 1.5 ಗ್ಲಾಸ್ ಸಾಕು. 3 ವಿಸಿಲಾದರೆ ಸಾಕು, ಬೇಗನೆ ಆಗೋಗ್ಬಿಡುತ್ತೆ ಪಲಾವು ನೋಡಿ. ಈಗೆಲ್ಲ ನೀರು ಹಾಕಿದ್ದೀನಿ. ಈಗ ಮುಚ್ಚಳ ಮುಚ್ಚಿಡಬೇಕು ನೋಡಿ. ಕುಕ್ಕರ್ ಇಟ್ಟಿದ್ದೀನಿ, ಮುಚ್ಚಳವನ್ನು ಮುಚ್ಚಿ ಕ್ಲೋಸ್ ಮಾಡಿ. ಈಗ 3 ವಿಸಿಲ್ ಆದಮೇಲೆ ತೆಗಿಬೇಕು. ಅದುವರೆಗೂ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ. ಇದಕ್ಕೆ ಈರುಳ್ಳಿ, ಟೊಮಾಟೊ, ಹಸಿಮೆಣಸಿನ್ಕಾಯಿ ಒಂದೇ ಹಸಿಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಎಲ್ಲ ಹಾಕಿದ್ದೀನಿ. ಆಮೇಲೆ ಇದಕ್ಕೆಲ್ಲ ಮೊಸರು ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಇದು ಪಲಾವ್ ಜೊತೆಗೆ ಮೊಸರು ಬಜ್ಜಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಕುಕ್ಕರ್ ಆಗೋವರೆಗೂ ಇದು ಆಗಿಬಿಡುತ್ತೆ, ಮೊಸರು ಬಜ್ಜಿ ಎಲ್ಲ ರೆಡಿ ಆಗುತ್ತೆ ನೋಡಿ. ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಸ್ವಲ್ಪ ನೀರು ಹಾಕಬೇಕಷ್ಟೇ. ಹಾಕಿ ಮಿಕ್ಸ್ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ ನೋಡಿ. ರೆಡಿಯಾಗಿದೆ, ಮೊಸರು ಬಜ್ಜಿ ರೆಡಿಯಾಗಿದೆ. ಪಲಾವ್ ಜೊತೆ ಮೊಸರು ಬಜ್ಜಿನೂ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ನೋಡಿ. ಇದನ್ನು ಮುಚ್ಚಿಟ್ಬಿಡ್ತೀನಿ. ಈಗ ಕುಕ್ಕರ್ ವಿಸಿಲ್ ಆಗುತ್ತಲ್ಲ, ನೋಡೋಣ. ನೋಡಿ ನಾನು ಈಗ ಮಜ್ಜಿಗೆ ಮಾಡ್ತಾಯಿದ್ದೀನಿ. ಪಲಾವ್ ಮಾಡಿದ್ವಿ, ಮೊದಲೇ ತೋರಿಸಿದ್ದೀನಿ. ಪಲಾವ್ ಆಗಿದೆ, ಇನ್ನೇನು ಟೇಸ್ಟ್ ಮಾಡೋ ಸಮಯ. ಇದು ಮೊಸರು ಬಜ್ಜಿ ಕೂಡ ರೆಡಿಯಾಗಿದೆ. ಈಗ ಮಜ್ಜಿಗೆ ಮಾಡ್ತೀನಿ, ನೋಡೋಣ. ನೋಡಿ ಊಟ ಆದಮೇಲೆ ಕುಡಿಯೋಕ್ಕೆ ಮಜ್ಜಿಗೆ ಕೂಡ ರೆಡಿ ಮಾಡಿದ್ದೀನಿ. ಊಟ ಆದಮೇಲೆ ಕುಡಿದ್ರೆ ಒಳ್ಳೆಯದು ನೋಡಿ. ಹಾಗೆ ಪಲಾವ್ ಜೊತೆ ತಿನ್ನೋಕ್ಕೆ ಸಂಡಿಗೆನೂ ಕರೆದಿಟ್ಟಿದ್ದೀನಿ, ಹಪ್ಪಳ ಸಂಡಿಗೆ. ಅದು ಟೇಸ್ಟ್ ಆಗಿರುತ್ತೆ ಪಲಾವು ನೋಡಿ. ಹಾಗೆ ಸ್ವಲ್ಪ ಶಾವಿಗೆ ಪಾಯಸ ಮಾಡೋಣ ಅಂತ, ನಾವು ಸ್ವೀಟ್ ತಿನ್ನಲ್ಲ, ಸ್ವಲ್ಪನೇ ಮಾಡೋಣ ಅಂತ ಸ್ವಲ್ಪ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ಅದಕ್ಕೆ ಶಾವಿಗೆ ಎಲ್ಲ ಹುರಿದಿದ್ದೀನಿ, ಗೋಡಂಬಿ ದ್ರಾಕ್ಷಿ ಹಾಕಿದ್ದೀನಿ, ಹಾಲು ಕೂಡ ಹಾಕಿದೆ. ಕುದೀತಾ ಇದೆ, ಶಾವಿಗೆ ಪಾಯಸ ರೆಡಿ ಆಗ್ತಾಯಿದೆ. ಇಬ್ಬರು ತಿನ್ಬೋದು ಇದನ್ನು, ಶಾವಿಗೆ ಪಾಯಸ.
1-2 ಸ್ಪೂನು ಸಕ್ಕರೆ ಹಾಕಿದ್ದೀನಿ ಅಷ್ಟೇ. 2-3 ಸ್ಪೂನ್ ಹಾಕಿದ್ದೀನಿ. ನೋಡಿ ಶಾವಿಗೆ ಪಾಯಸ ರೆಡಿಯಾಗಿದೆ. ಸ್ವಲ್ಪ ಕುದ್ಮೇಲೆ ಮುಚ್ಚಿಡಬೇಕು. ನೋಡಿ ಈಗ ಪಲಾವ್ ಹೇಗಾಗಿದೆ ಅಂತ ನೋಡೋಣ. ಮುಚ್ಚಳ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಪಲಾವ್. ನೋಡಿ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ಚೆನ್ನಾಗಿ. ನೋಡಿ ಅತಿಯಾಗಿ ಮಸಾಲೆ ಕೂಡ ಹಾಕಿಲ್ಲ ಇದಕ್ಕೆ. ಎಲ್ಲ ಹದವಾಗಿ ಚೆನ್ನಾಗಾಗಿದೆ. ನೋಡಿ ನೀವು ಮಾಡಿ ನೋಡಿ ಪಲಾವ್. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊತೀನಿ. ನೋಡಿ ನಾನು ಊಟ ಆದಮೇಲೆ ಮಜ್ಜಿಗೆ ಕುಡಿತಾ ಇದ್ದೀನಿ. ದಿನಾಲು ಪದ್ಧತಿ ಊಟ ಆದ ನಂತರ ಮಜ್ಜಿಗೆ ಕುಡಿಯೋದು. ನೀವು ಎಲ್ಲರೂ ಊಟ ಆದಮೇಲೆ ಮಜ್ಜಿಗೆ ಕುಡಿಯಿರಿ. ಚೆನ್ನಾಗಿ ಊಟ ಮಾಡಿದ್ದು ಅರಗುತ್ತೆ. ಡೈಲಿ ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು ಮಜ್ಜಿಗೆ ಕುಡಿದ್ರೆ. ಥ್ಯಾಂಕ್ ಯು.